ಶ್ರೀ ಸ್ವಾಮಿ ಸಮರ್ಥ್ರಿ. ಶ್ರೀ ಸ್ವಾಮಿ ಸಮರ್ಥ. ಹೇಳ್ರಿ ಯಾವ ಊರು ಯಾಕರ್ ನಿಮ್ದು? ನಮ್ಮ ದಾಂಡೇಲಿ ಅಣ್ಣ. ದಾಂಡೇಲಿ. ಸ್ವಾಮಿ ದಾರಿ ಒಳಗೆ ಬಂದು ಅಥವಾ ಸ್ವಾಮಿ ಭಕ್ತಿ ಒಳಗೆ ಬಂದು ಎಷ್ಟು ದಿವಸ ಆಯ್ತು ರೀ? 1 ವರ್ಷ ಆಯ್ತಣ್ಣ. 1 ವರ್ಷ ಆಯ್ತು. 1 ವರ್ಷದಿಂದ ನೀವು ಪಟ್ಟಿರ್ತಕ್ಕಂಥ ಕಷ್ಟ ಇರಲಿ ಅಥವಾ ಖುಷಿ ಇರಲಿ ಎಲ್ಲ ಶೇರ್ ಮಾಡ್ಕೋರಿ. ಅದು ಕಷ್ಟ ಬಂದಿದೆ ಅಂತ ಅದನ್ನು ಶೇರ್ ಮಾಡ್ಕೋದಂತ ಏನಲ್ಲ, ಅದನ್ನು ಹೇಳ್ಕೊರಿ. ನೀವು ಏನೇನು ಅನುಭವಿಸ್ತಿದ್ರಿ ನೋವು ಅಂತ ಹೇಳಿ. ನನಗಂತೂ ನನ್ನ ಗಂಡನ ಬಿಟ್ಟು ಒಂದು 4-5 ವರ್ಷ ಆಯ್ತು. ನಾವು 4-5 ವರ್ಷದಿಂದ ನಂಗೆ ಕೂಡ ಫೋನ್ ಹೋಗಿ ಮಾತಾಡ್ತಿರ್ಕಿಲ್ಲ. ಈಗ ನನ್ಗೆ ಫಸ್ಟ್ ಅಂದ್ರೆ 1-2 ಸರಿ ಮಾತಾಡಿದಾಗ ಅವ್ರು ಏನಂತಿದ್ರು, ಫಸ್ಟ್ ಬೇಡ ಬೇಡ ನನಗೆ ಹೆಂಡತಿ ಅಂತ ಹೇಳ್ತಿದ್ರು. ಇವಾಗ ದೇವ್ರದ್ದೇನು ನಾನು ಸೇವೆ ಮಾಡಾಕತ್ತಿದ್ದಂದ ಅವಾಗ ತಮ್ಮ ಹೆಂಡತಿ ಬೇಕಾ, ಡೈವರ್ಸ್ ಆಗೈತಣ್ಣ ನಮ್ದು. ಡೈವರ್ಸ್ ಆದ್ರೂ ನನಗೆ ಹೆಂಡತಿ ಬೇಕು, ನಾ ಕರ್ಕೊಂಡು ಹೋಗ್ತೀನಿ ಅಂತಾನೆ ಹೇಳ್ತಾರಣ್ಣ. ಈಗ ನನಗಂತೂ ಅನಾಹುತ ಭಾಳ ಸರಿ ಆಗಿತ್ತು. ನಂಗೆ ಎಷ್ಟೋ ಸರಿ ಮರದ ಕೊಂಬಿ ದೊಡ್ಡ ಗಿಡನ ಬೀಳೋದನ್ನ ಅವಾಗೂ ನನಗೆ ಸ್ವಾಮಿ ಸಮರ್ಥದ ಬೆಳಗ್ಗೆ ಎದ್ದ ನನಗೆ ದೇವ್ರದೇ ಅಂತ ಬಂದ ಪೂಜೆ ಮಾಡ್ತಿದ್ದೆ. ಅವತ್ತು ದೇವ್ರ ನೆನೆಸ್ಕೊಂಡು ಹೋಗಿನಿ, ಸ್ವಾಮಿ ಸಮರ್ಥ ಹೇಳ್ಕೊಂತಾನೆ ಮಂತ್ರ ಹೋಗಿನಿ. ಆ ಮುಂದೆ ಅದು ಗಾಡಿ ಮೇಲೆ ಬೀಳೋದು ಸ್ವಲ್ಪ ರೋಗ ತಪ್ಪೈತಣ್ಣ, ನಂಗೆ ತಲೆ ಮೇಲೆ ಬೀಳ್ತಿತ್ತು. ನಾ ಖಲಾಸ ಆಗೋದು ಪೊಸಿಷನ್ ಆಗಿದ್ರು ನಂಗೆ ಭಾಳ ಸರಿ ತಪ್ಸ್ಯಾರ. ಆಮೇಲೆ ಮತ್ತು ನನಗಂತೂ ಎಷ್ಟು ಸರಿ ಅಂದ್ರೂ ನಾನು ದೇವ್ರದ್ದೇನು ಸೇವೆ ಮಾಡಾಕತ್ತ ನನಗಂತೂ ಖುಷಿ ಐತಣ್ಣ. ಯಾವ ರೀತಿ ನನ್ನ ಗಂಡ ನಂಗೆ ಇಷ್ಟು ದಿವಸ ಫೋನ್ ಮಾಡ್ತಿರ್ಕಿಲ್ಲ. ನಾನು ನಿನ್ನೆ ದೇವ್ರ ಮಂತ್ರ ಹೇಳ್ಕೊಂತಾನ ನೀವೆಲ್ಲ ಕಳಿಸಿದ್ದೆ, ಯೂಟ್ಯೂಬ್ ಇದ್ರ ಕಳಿಸಿದ್ರಲ್ಲ, ಅದನ್ನ ವಾಟ್ಸಪ್ ಕಳಿಸಿದ್ದ 108 ಮಂತ್ರ ಹೇಳಿದ್ರೆ ನನ್ನ ಗಂಡ ನಿನ್ನೆನ ಜಸ್ಟ್ ಫೋನ್ ಹಚ್ಚಾರಣ್ಣ. ಯಾವತ್ತು ಫೋನ್ ಹಚ್ಚೋದಿಲ್ಲ ಅವ್ರದ್ದು. ನಿನ್ನೆ ನೀವು ಹತ್ಕೊಂತ ಫೋನ್ ಮಾಡಿದ್ರಲ್ಲ, ಹಿಂಗೈತಿ ಸಮಸ್ಯೆ ಅಂತ. ನಾ ಏನು ಹೇಳಿದ್ರಿ ನೀವು ನಿನ್ನೆ? ನಾನು ದೇವ್ರ ಮಂತ್ರ ಹೇಳಂತ ಹೇಳಿದ್ರಿ. ಆಮೇಲೆ ಫೋಟೋಗೆ ಭಸ್ಮ ಹಚ್ಚಿ ನೀವು ಪೂಜೆ ಮಾಡಂತ ಹೇಳಿದ್ರಿ. ನಾ ಅದೇ ರೀತಿನೇ ಮಾಡಿದೆ ಅಣ್ಣ. ಓಕೆ, ಏನು ರಿಸಲ್ಟ್ ಏನು ಬಂತು ರೀ? ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಫೋನ್ ಮಾಡಿದ್ರಣ್ಣ. ಫೋನ್ ಹಚ್ಚಿ ಮಾತಾಡಿದ್ರು, ಚಲೋ ಮಾತಾಡಿದ್ರು, ಹಂಗೇನು ಕೆಟ್ಟದಾಗೆ ಮಾತಾಡಿಲ್ಲ. ನಾನಂದೆ ಮಂದಿ ಕೂಡ್ಸೋನು ಅಂತ ಹೇಳಿದಾಗ ನಾನು ನೀವು ಹಂಗೆಲ್ಲ ಹೇಳ್ತಂದ್ರೆ ಬೇಡ ಬಿಡ ಅಂತ ಹಿಂಗೆ ಹೇಳಿದೆ. ಸಿಡ್ಡಾಗಿ ನಾನೇ ಮಾತಾಡಿದೆ. ಆದ್ರೂ ಅವರು ನಂಗೇನಂದ್ರೆ ಇಲ್ಲ ನಾ ಕುಡ್ಸೋದು ಬೇಡ ಅಂದಿಲ್ಲ, ನಂಗೆ ಬೇಕಂತ ಸರ್ ಅವ್ರು. ಅಂದ್ರೆ ಈಗ ನೀವು ನಿಮ್ಮ ಯಜಮಾನ್ರು ನಿಮಗೆ ಕರೆಯಾಕತ್ತ ಬಾ ನಮ್ಮ ಜೊತೆ ಅಂತೇಳಿ? ಹಾಂ, ಬಾ ಅಂತ ಹೇಳ್ತಾರೆ ರೀ. ಆದ್ರೆ ಅತ್ತಿ ಅಷ್ಟೇ ಬೇಡ ಅಂತಾಳೆ. ಅತ್ತಿ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನಂಗೆ ಎಲ್ಲರೂ ವಕೀಲರೆಲ್ಲ ಹೇಳಿದ್ರೆ ನೀ ಹೋಗಿ ನಿನ್ನ ಗಂಡನ ಜೊತೆ, ನಿನ್ನ ಗಂಡ ಡೈವರ್ಸ್ ಆಗಿದ್ರು ಕರ್ಕೊಳಕ್ಕೆ ರೆಡಿ ಅದಾನಂದ್ರೆ ಮತ್ತೆ ಇನ್ನೂ ಒಳ್ಳೇದೈತಿ ಅಂತ ಹೇಳ್ಕೇಸಿದ. ಆದ್ರೆ ನಾ ದೇವ್ರ ಸೇವೆ ಮಾಡಕತ್ತಾಗಿಂದ ಇದೆಲ್ಲ ಅನುಭವ ಆಗೈತೆ. ಗಂಡ ಬಿಟ್ಟದ ಮೇಲೆ, ಗಂಡನ ಬಿಟ್ಟು ನೀವು ತವ್ರ ಮನೆಗೆ ಬಂದ್ರಲ್ಲ, ಆ ಲೈಫ್ ಹೆಂಗಿತ್ತು ನಿಮ್ದು? ಏನು ನೋವು ಅನುಭವಿಸಿದ್ರಿ ನೀವು ಗಂಡನ ಬಿಟ್ಟಿರೋದ್ರಿಂದ? ಭಾಳ ಅನುಭವಿಸೋಣ. ನಂಗೆ ಮನೆಯೊಳಗೆಲ್ಲ ಕಿರುಕುಳ, ಬರೀ ಕಿಟಿ ಪಿಟಿ, ಮನೆಯೊಳಗೆ ಅಣ್ಣ ತಮ್ಮ ಸೇರೋದಿಲ್ಲ, ವೈನಿಗಳು ಕಿಟಪುಟಿ, ಅದೆಲ್ಲ ಅನುಭವಿಸಿ ಭಾಳ ಬೇಜಾರಾಗೈತೆ. ನಾ ಅದು ಕರೆ ಅಂದರು ನಾನು ಸ್ವಾಮಿದೇನ ಪೂಜೆ ಮಾಡಾಕತ್ತೇನಲ್ಲ ನನಗಂತೂ ಅವಾಗ ಸ್ವಲ್ಪ ಸಂತೋಷ ಐತಣ್ಣ. ಅವ್ರು ಪೂಜೆ ಮಾಡಿದಾಗಂತೂ ನಂಗೆ ಅವತ್ತು ದಿನ ಪೂರ್ತಿ ಆರಾಮ ಚಲೋ ಇರ್ತೀನಿ. ಅದೇ ಏನಾದ್ರು ಕಷ್ಟ ಬಂದ್ರು ನಾನು ಅವ್ರದ್ದು ಸ್ವಾಮಿ ಸಮರ್ಥ ಅಂತ ಹೇಳಿದ್ರೆ ಅದು ನಂಗೆ ಕೆಲಸ ಆಗೇ ಆಕೈತಿ. ಮತ್ತು ಆದ್ರೆ ನಂಗೆ ಒಳ್ಳೇದಾಗೈತಿ ಬಿಡಣ್ಣ. ಓಕೆ, ಏನು ಸೇವೆ ಮಾಡಿದ್ರಿ ನೀವು? 1 ವರ್ಷ ಮಾಡಿದ್ರಲ್ಲ ನಂಬಿಕೆ ಇಟ್ಟು, ಏನು ಸೇವೆ ಮಾಡಿದ್ರಿ? ನನ್ಗೆ ಬೆಳಗ್ಗೆ ನನ್ಗೆ ಆಗ್ತಿರ್ಕಿಲ್ಲ ಪೂಜೆ ಮಾಡಕ್ಕೆ. ಬೆಳಗ್ಗೆ 7 ಗಂಟೆಗೆ ಅಂತೂ ಆಗೋದಿಲ್ಲ, ನನಗೆ ಶಾಲೆಗೆ ಹೋಗ್ಬೇಕು ಮಕ್ಳು ಕರೀಲಿಕ್ಕೆ. ಆಮೇಲೆ 10 ಗಂಟೆಗೆ ಬಂದು ಅಲ್ಲಿಂದ ನಾ ಏನು ನನ್ನ ಕೈಲಿ ನನ್ಗೇನು ತುಪ್ಪ ದೀಪ ಹಚ್ಚ ಅಂತ ಹೇಳಿ ಹೆಂಗೆ ಹೇಳಿದ್ರಲ್ಲ ಅದೇ ರೀತಿನ ಪೂಜೆ ಮಾಡಿದೆ. ಆದ್ರೆ ನಂಗೆ ಅಷ್ಟು ಬೇಕಾ ಇಷ್ಟು ಬೇಕಂತೇನಿ ದಿನ ಹೂವಿನ ಮಾಲೆ ತರೋದು ಅಂತೇನಿಲ್ಲ. ಅದ್ರ ನನ್ನ ಕೈಲಿ ಎಷ್ಟು ಆಕೈತಲ್ಲ ಅಷ್ಟು ಗುರುವಾರ ಮಾತ್ರ ತಪ್ಪಿಸ್ತಿರ್ಕಿಲ್ಲ. ನಾನು ಗುಡಿಗೂ ಹೋಗಾಕ ನಂಗೆ ಟೈಮ್ ಸಿಗ್ತಿರ್ಕಿಲ್ಲ. ಇಲ್ಲೇ ನಾನು ದತ್ತಾತ್ರೇಯ ಎಲ್ಲೋ ದೇವ್ರ ಫೋಟೋ ಸಿಗ್ಲಿ ಅದನ್ನ ನಂಗೆ ಖುಷಿ ಆಕಿತ್ತು. ಅದು ಅವ್ರ ಫೋಟೋ ಸಿಕ್ತಂದ್ರೆ ಅವ್ರ ಬಂದಂಗೆ ಯಾರ್ದು ನಂಗೆ ಎಂಥದ್ದು ಕಷ್ಟ ಬರಲಿಲ್ಲ. ನನಗೆ ನಮ್ಮ ಅಪ್ಪಗೆ ಇಷ್ಟ ಆರಾಮಿಲ್ಲ ಅಂತ ಹೇಳಿದ್ರು ಭಾಳ ಸರಿ ನಮ್ಮ ಅಪ್ಪ ಭಾಳ ಪ್ರಾಬ್ಲಮ್ ಆಗಿತ್ತಾನ. ಅವತ್ತು ಎಷ್ಟು ನಾನು ದೇವ್ರನ್ನ ಬೇಡ್ಕೊಂಡು ನಾನು ಸ್ವಾಮಿ ಸಮರ್ಥ ನಿನ್ನ ಕಾಪಾಡಪ್ಪ, ನಮ್ಮ ಅಪ್ಪಗೆ ಆರಾಮಾಗ್ದಂಗೆ ಹೇಳಿದಾಗೆಲ್ಲ ನಂಗೆ ಖರೆ ನಮ್ಮ ಅಪ್ಪಗೆ ನಿಜವಾಗೂ ಆರಾಮಾಗೈತೆ. ನಮ್ಮ ಅಪ್ಪ ಡಯಾಲಿಸಿಸ್ ಪೇಷಂಟ್, 2 ಕಿಡ್ನಿ ಫೇಲ್ ಆಗೈತನ. ಕಿಡ್ನಿ ಫೇಲ್ ಆಗೈತಿ. ನಮ್ಮ ಅಪ್ಪ ಸಾಯೋ ಅಂತವ್ರು ಬದುಕ್ಯಾರ. ಓಕೆ, ಮತ್ತು ರೀ ಯಾವತ್ತರ ಅನಿಸೈತೆ ನಿಮ್ಗೆ 1 ವರ್ಷನಾಗ ಸಾಕಪ್ಪ ನನಗೆ ಮಹಾರಾಜರು ಒಲಿಲಿಲ್ಲ, ಇಲ್ಲಿಗೆ ಈ ಸೇವೆ ನಿಲ್ಲಿಸ್ಬಿಡೋಣ ಅಂತೇಳಿ ಮಾನಸಿಕವಾಗಿ ನೋವಾಗಿದ್ದ ಟೈಮು ಎದುರಿಸಿರ ಅದನ್ನ? ಹಂಗೆ ಅನಿಸೈತನ.
ಹಾ, ಏನು ಇಷ್ಟೆಲ್ಲ ಮಾಡಿದ್ವಿ ಪೂಜೆ ಮಾಡಿದ್ವಿ ನಂಗೆ ದೇವ್ರ ಕೈ ಬಿಟ್ಟು ನಾ ಬರೀ ಕೈ ಬಿಡಾಕ ಅನ್ಬಿಡ ನಾ ಏನು ಯಾವ ದೇವ್ರ ಪೂಜೆ ಮಾಡಿದ್ರೆ ಏನೈತಿ ಬಿಡ ಅಂತ ಹೇಳಿದಾಗ ಅವಾಗ ಮತ್ತೂ ನಂಗೆ ಬಿಡಾಕ ಮನ್ಸು ಆಗ್ತೈತಿ ನಾನು ಇವಾಗ ಬಿಡ್ಬೇಕು ಬಿಡ ಪೂಜೆ ಮಾಡಬಾರ್ದು ಅನಿಸ್ತಿತ್ತು. ಆದ್ರೆ ಅವ್ರನ್ನ ಯಾರು ದೇವ್ರ ನಂಬೋದನ್ನ ಇವ್ರು ನಂಬಬೇಕು ನಂಗೆ ಇವ್ರು ಬೇಕು ಅನ್ನೋ ಅದ ಭ್ರಮೆ ಅದ್ರ ಎಲ್ಲರಿಗೂ ಹೇಳ್ತಿದ್ದೆ ಈ ದೇವ್ರ ಸೇವೆ ಮಾಡ್ರಿ ಆದ್ರೆ ಈ ರೀತಿ ಆಕೈತಿ ಅನುಭವ ಆಕೈತಿ ನಮಗೆ ಕೊಡ್ಲಿ ಕೊಡದೇ ಇರಲಿ ಆದ್ರೂ ನಾವು ನಂಬೋಣ ಅಂತ ಹೇಳಿ ಅಂತಿದ್ದೆ. ಈಗ ನಿಮ್ಮ ಮುಖಾಂತರ ಎಷ್ಟು ಸೇವೆಕರಿಗೆ ನಿಲ್ತೀರಿ ನೀವು ಸ್ವಾಮಿ ಮಹಾರಾಜರ ದಾರಿ ಒಳಗೆ? ನಮ್ದಂತೂ ಒಂದು 4 ಜನ ಇದಾರಣ್ಣ ಸ್ವಾಮಿ ಭಕ್ತರು. ಹಾಂ. ಓಕೆ. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಫಸ್ಟ್ ಸಿಕ್ಕಿದ್ದು ಎಲ್ಲಿಂದ ಏನು ನೋಡಿದ್ರಿ ಅಥವಾ ಏನು ನೋಡಕ್ಕೆ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್? ಅಂದ್ರೆ ನಮ್ದು ಅತ್ತಿ ಇದಾರ ಸೋದರ ಅತ್ತಿ. ಅವ್ರ ಅಂದ್ರೆ ಹಿಂಗೆ ಹೇಳ್ತಾ ಇದ್ರ ಹಿಂಗೆ ಅಂದ್ರೆ ಮಹಾರಾಷ್ಟ್ರ ಹೋಗಿರ್ತಾರ ಅವ್ರು. ಅವ್ರ ಅಂದ್ರೆ ಸ್ವಾಮಿ ಸಮರ್ಥದ ಪೂಜೆ ಮಾಡ ನಿಂಗೆ ಎಲ್ಲ ಒಳ್ಳೇದಾಗ್ತೈತಿ ಅಂತ ಹೇಳಿದ್ರ. ಆಮೇಲೆ ಅದ ಎಲ್ಲೈತಿ ಏನು ಎಲ್ಲ ಅಡ್ರೆಸ್ ಕೇಳ್ಕೊಂಡೆ. ನನಗೆ ಇನ್ನೂವರೆಗೂ ಗುಡಿಗೆ ಹೋಗ್ಬೇಕಂದ್ರೆ ಭಾಳ ಆಸೆ ಐತಿ. ನಾ ಗಂಡನ ಮನೆಗೆ ಹೋಗುವಷ್ಟರಾಗ ನನಗೆ ಏನೋ ಆಯ್ತು ಅನಾಹುತ ಆಕೈತಿ ಅಂದ್ರೂ ನಂಗೆ ಅದು ಸ್ವಾಮಿ ಸಮರ್ಥಕ್ಕೆ ಹೋಗ್ಬೇಕಂತ ಭಾಳ ಆಸೆ ಐತಿ. ಈಗಲೂ ನನಗೆ ಅದು ಯಾರ ಕರೆದ್ರ ಸಾಕು ನಾವು ನಂಗೆ ಎಲ್ಲಿ ಸಿಕ್ಕರೆ ಸಾಕು ಓಡಿ ಹೋಗ್ಬೇಕಂತ ನಂಗೆ ಆ ದೇವ್ರಿಗೆ ಹೋಗ್ಬೇಕಂತ ಭಾಳ ಆಸೆ ಐತಿ. ಆಮೇಲೆ ಅವ್ರ ನಮ್ಮ ಅತ್ತಿ ಹೇಳಿದ್ರ ಹಿಂಗ ದೇವ್ರ ಪೂಜೆ ಮಾಡ ನನ್ಗೆ 1,00,000 ರೂಪಾಯಿ ಬರೋದಿತ್ತು ಅವ್ರ ಕಡೆಯಿಂದ ಸಾಲ. ಅದು ಬರ್ಲಿಲ್ಲಾಗಿತ್ತು. ಆದ್ರೆ ನಾ ದೇವ್ರ ಪೂಜೆ ಮಾಡಾಕತ್ತಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದೆ ಎಲ್ಲ ಮಾಡಿದೆ. ಅದ ರೀತಿ ಮಾಡಿದ್ರಿಂದ ನಂಗೆ ನನ್ನ ಸಾಲ ಕೊಟ್ಟಿದ್ದನು ಬಂತು ವಾಪಸ್ ಒಳ್ಳೇದಾಗೈತೆ ಅಂತ ಹೇಳಿ ಅವ್ರು ಹೇಳ್ದಂಗನ ನಾನು ನಿಮ್ದು ಯೂಟ್ಯೂಬ್ ಚಾನಲ್ ಇದು ಮಾಡಿದೆ. ಆವಾಗ ನಿಮಗೆ ಫೋನ್ ಹಚ್ಚಿ ನಿಮ್ಮ ಜೊತೆ ಮಾತಾಡಿದೆ ನಾನು. ಈಗ 1 ವರ್ಷದ ಮೇಲೆ ಆಯ್ತಣ್ಣ. ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯ? ನನಗೆ ಅನ್ಸೋ ಮಟ್ಟಿಗೆ ಅದು ನನಗೆ ಒಳ್ಳೇದಾಗೈತಣ್ಣ. ಯಾವ್ದು ರೀತಿನೂ ನಂಗೆ ಕೆಟ್ಟದಂತೂ ಆಗಿಲ್ಲ. ಈ ಎಲ್ಲದಕ್ಕೆ ಇದು ನನಗೇನು ಯಾವುದು ಆಗೋದಿಲ್ಲ ಅಂತ ಹೇಳಿ ಕೆಲಸ ಆಗೈತಿ. ನನಗೆ ಕರೆ ಅಂದ್ರೆ ಅನಾಹುತ ನಾನು ನಿಮ್ಗೆ ಆ ದಿವಸ ಇದು ನಿಮ್ಗೆ ವಾಟ್ಸಪ್ನು ಬಿಟ್ಟಿದ್ದೆ ನಂಗೆ ಗಿಡ ಬಿದ್ದಾಗನು ನನಗೆ ಈ ರೀತಿ ಆಯ್ತಣ್ಣ. ನಂಗೆ 2 ಸರಿ ಅನಾಹುತ ಆಗೈತಣ್ಣ. ಆಕ್ಸಿಡೆಂಟ್ ಆಗೋದು ಅವತ್ತು ನನ್ನ ಮಳೆಗಾಲದಾಗ ಖಡ್ಡ ಒಳಗೆ ಹಾಕ್ಯಾರಣ್ಣ ಗಾಡಿ. ಖಡ್ಡ ಒಳಗೆ ಹಾಕಿದ್ರೆ ನಮ್ಮ ಡ್ರೈವರ್ಗೂ ಏನಾಗಿಲ್ಲ ನನಗೂ ಏನಾಗಿಲ್ಲ. ಬೇರೆಯವ್ರಿಗೆ ಆಯ್ತು ಹೊರತು ನನಗಂದು ಸ್ವಲ್ಪ ಅವ್ರಿಗೂ ಏನೋ ಜಾಸ್ತಿ ಕಟ್ಟಾಗಿಲ್ಲ. ಆದ್ರೆ ಅವ್ನು ಹೋಗಿದ್ದ ಆದ್ರೆ ನನಗೆ ಒಂದು ಸ್ವಲ್ಪ ಕೂದಲಷ್ಟು ಕೊಂಕಾಗಿಲ್ಲ. ನಾ ಸ್ವಾಮಿ ಸಮರ್ಥನ ಅಂತ ಹೇಗೆ ನಾ ಬೆಳಿಬೇಕಾದ್ರೂ ಖಡ್ಡ ಒಳಗೆ ಬೆಳಿಬೇಕಾದ್ರೂ ಅಯ್ಯೋ ದೇವರೇ ಸ್ವಾಮಿ ಸಮರ್ಥ ಅಂತ ಹೇಗೆ ಬೆಳ್ಕೊಂಡೆ. ನಂಗೆ ಅದೇ ರೀತಿ ಕಾಪಾಡ್ಯಾರ. ಗಾಡಿ ಹೆಂಗದ್ರಾಗ ಪೊಸಿಷನ್ ಹೋಗಿತ್ತನ ಬಿದ್ದು ಆಕ್ಸಿಡೆಂಟ್ ಪೂರ ಬುಕ್ನಿ ಆಗೋ ಪೊಸಿಷನ್ ಇತ್ತು. ಹೋಗಿಲ್ಲ? ಇಲ್ಲ ನನಗೆ ಹೋಗ್ಬೇಕಂತ ಭಾಳ ಆಸೆ ಐತಿ. ಈಗಲೂ ಅದು ನಂಗೀಗ ನಂಗೆ ಏನಾದ್ರು ಸಿಕ್ಕರೆ ಸಾಕು ಹೋಗ್ಬೇಕನ್ನೋ ಆಸೆ ಐತಿ. ನಂಗೆ ದುಡ್ಡಿನ ಅವಶ್ಯಕತೆ ಇದೈತೆ ಅಂತ